ವಿಡಿಯೋ ಯಾವಾಗ ಮಾಡಿದ್ದು, ಅಪ್ಲೋಡ್ ಯಾವಾಗ ಆಗಿದ್ದು, ಜೊತೆಗೆ ಪೊಲೀಸ್ ಕಡೆಯಿಂದ ಕರೆ ಬಂದಿದ್ದು ಯಾವಾಗ? ಇದು ಕ್ಲಾರಿಟಿ ಕೊಡಲೇಬೇಕು ನಾನು. 17th ಮಾರ್ಚ್ ಶೂಟಿಂಗ್ ನಡೆದಿದ್ದು. ಯಾವುದು ನಮ್ಮದು ಬಾಯ್ಸ್ ವರ್ಸಸ್ ಗರ್ಲ್ಸು. 17th ಮಾರ್ಚ್ ಶೂಟ್ ನಡೆದಿದ್ದು. ಶೂಟ್ ನಡೆಯೋವಾಗಲೇ ಮಧ್ಯದಲ್ಲಿ ಲಂಚ್ ಬ್ರೇಕ್ ಟೈಮ್ನಲ್ಲಿ ಪ್ರತಿಯೊಬ್ಬರು ಅವ್ರವ್ರು ರೀಲ್ ಮಾಡ್ಕೊತಾರೆ, ಫೋಟೋ ಶೂಟ್ ಮಾಡ್ಕೊತಾರೆ, ಇನ್ನೊಂದು ಮತ್ತೊಂದು ಮಾಡ್ತಾರೆ. ಸೊ ಶೂಟ್ ಮಾಡ್ತಾರೆ, ಪ್ರತಿಯೊಬ್ಬರೂ ಅವ್ರವ್ರು ಮಾಡ್ಕೊತಾರೆ. ಲಂಚಲ್ಲಿ ನಂದು ರೀಲ್ ನಾನು ಶೂಟ್ ಮಾಡಿದೆ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ನೋಡಿದ್ರೆ ವಿನಯ್ ಗೌಡ ಆ್ಯಕ್ಟರರ್ ನೀವು ತೆಗ್ದು ನೋಡಿದ್ರೆ ಅದರಲ್ಲಿ ಪುಷ್ಪ ಅನ್ನೋ ಒಂದು ರೀಲ್ನ ನಾನು ಶೂಟ್ ಮಾಡಿದ್ದೀನಿ. ಹಾಗೆ ಸ್ನೇಹಿತರಿರ್ಬೋದು, ನಮ್ಮ ಚೈತ್ರ ಕುಂದಾಪುರ ಅವ್ರು ಇರ್ಬೋದು, ಪ್ರತಿಯೊಬ್ಬರೂ ಅವ್ರವ್ರ ರೀಲ್ನ ಅವ್ರವ್ರು ಶೂಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಬಟ್ ಪ್ರಾಪರ್ಟಿ ಇರೋವಂಥ ರೀಲ್ಸು ರಜತದು ಇಟ್ ವಾಸ್ ಲೈಕ್ ಯು ಸೆಡ್, ತುಂಬ ಅಂದರೆ ಜನರಿಗೆ ಇಟ್ ವಾಸ್ ನಾಟ್ ರಿಕ್ವೈರ್ಡ್. ಆ ಪ್ರಾಪರ್ಟಿ ಇದ್ದಿದ್ದು ಅವನದು. ಊಟಕ್ಕೆ ಹೋಗೋವನು ನಾನು ಊಟದ ಟೈಮ್ನಲ್ಲಿ ಬ್ರೇಕ್ನಲ್ಲಿ 17th ನಾನು ಶೂಟ್ ಮಾಡಿದ್ದು. ಅದನ್ನು ಅಪ್ಲೋಡ್ ಆಗಿರೋದು ಇಟ್ ಈಸ್ ಆನ್ 19th ಅನಿಸುತ್ತೆ. ನನ್ನ ಅಕೌಂಟಿಂದ ಅಪ್ಲೋಡ್ ಆಗಿಲ್ಲ, ಬಿಕಾಸ್ ಅದು ನನ್ನ ರೀಲ್ ಅಲ್ವೇ ಅಲ್ಲ. ಒಂದು ಎರಡನೇದು ನನ್ನನ್ನು ಟ್ಯಾಗ್ ಮಾಡಿದಾಗ ಐ ಡಿಡ್ ನಾಟ್ ಟೇಕ್ ಇಟ್. ನನಗೆ ಬೇಡ, ನಾನು ಬೇಡ ಅಂತಂದ್ಬಿಟ್ಟು ಆ್ಯಕ್ಸೆಪ್ಟ್ ಮಾಡಲಿಲ್ಲ. ಆ್ಯಂಡ್ ಮೂರನೇ ವಿಷಯ ಬಂದು 20th ನನಗೆ ರಾಜರಾಜೇಶ್ವರಿ ನಗರ್ ಪೊಲೀಸ್ ಸ್ಟೇಷನಿಂದ ಕರೆ ಬರುತ್ತೆ. ಈ ಥರ ಒಂದು ನೀವು ಮಾಡಿರೋ ರೀಲಿಂದ ಸ್ವಲ್ಪ ಡಿಸ್ಕಷನ್ ಮಾಡಬೇಕು, ಈ ಥರ ಪ್ರಾಬ್ಲಮ್ಸ್ ಇದೆ, ದಯವಿಟ್ಟು ಈ ಥರದ್ದೆಲ್ಲ ಹಾಕಬಾರ್ದಾಗಿತ್ತು, ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂದ್ಬಿಟ್ಟು ಕರೀತಾರೆ. ವಿತಿನ್ 20 minutes ಐ ವೆಂಟ್ ಟು ದ ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಟರ್ನ್ ಬರೆದು ಕೊಟ್ಬಿಟ್ಟು ಬಂದೆ ವಿತ್ ಆಲ್ ದ ಡೀಟೇಲ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್. ಅಂದರೆ ಈ ಥರ ಬಾಯ್ಸ್ ವರ್ಸಸ್ ಗರ್ಲ್ಸಿಗೆ ಮಾಡಿರೋದು, ಇದು ನನ್ನ ಪ್ರಾಪರ್ಟಿ, ಇದು ಅವನ ಪ್ರಾಪರ್ಟಿ, ಇದು ನನ್ನ ಕಾಸ್ಟ್ಯೂಮು, ಈ ರೀಲ್ಸು, ಈ ಕನೆಕ್ಷನ್ನು, ಎಕ್ಸೆಟ್ರಾ 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 ಎಲ್ಲ ಬರೆದು ಕೊಟ್ಟು ಕ್ಲೀನಾಗಿ ಡೀಟೇಲ್ಸಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಐ ಸೈನ್ಡ್. ಐ ಗಾಟ್ ಅ ಕಾಪಿ ಆಫ್ ದ್ಯಾಟ್ ಆಲ್ಸೋ. ನಾನು ಒಂದು ಇಮೇಲ್ ಕೂಡ ಕಳಿಸ್ದೆ. ಕಂಪ್ಲೀಟಾಗಿ ನನ್ನ ಕರ್ತವ್ಯ ಏನಿತ್ತೋ ಪೊಲೀಸವ್ರು ಕರೆದಿದ್ದ ತಕ್ಷಣ ಇಮಿಡಿಯೇಟಾಗಿ ನಾನು ಅದನ್ನು ಮಾಡಿಕೊಟ್ಬಿಟ್ಟು ಬಂದೆ. ಸೇಮ್ ವೇ ಐ ಗೆಸ್ ಅವನಿಗೂ ಒಂದು ಕರೆ ಹೋಗಿತ್ತು ಅನಿಸುತ್ತೆ. ಅವ್ನು ಶೂಟಿಂಗ್ನಲ್ಲಿದ್ದೋ, ಮೇ ಬಿ ಹಿ ವಾಸ್ ಬ್ಯುಸಿ. ಅವ್ನು ಹೋಗಿ ಈಸ್ ನಾಟ್ ಮೆಟ್ ಎನಿ ಒನ್ ಐ ಗೆಸ್. ನನಗೆ ಡೀಟೇಲ್ಸ್ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಅವನ ಕಡೆದು. ಬಟ್ ದೆನ್ ನನಗೆ ಗೊತ್ತಿರೋ ವಿಚಾರ, ಅವ್ನು ಶೂಟಿಂಗ್ನಲ್ಲಿ ಇದ್ದಿದ್ದರಿಂದ ಹೋಗಿ ಮೀಟ್ ಮಾಡೋದಕ್ಕಾಗಿಲ್ಲ ಅಂತ. ದೇ ಸ್ಟಾರ್ಟೆಡ್ ನೋಟಿಸ್ ಕಳಿಸಿದ್ರು, ದೆನ್ ಬಂದಿಲ್ಲ. ಅದಾದಮೇಲೆ FIR ರಿಜಿಸ್ಟರ್ ಆಗಿರೋದು. ಸೊ ನನಗೆ ಯಾವಾಗ FIR ರಿಜಿಸ್ಟರ್ ಆಗಿದೆ ಬಸವೇಶ್ವರ ನಗರ ಸ್ಟೇಷನ್ನಲ್ಲಿ ಅಂತ ಗೊತ್ತಾಯಿತು, ಐ ಇಮಿಡಿಯೇಟ್ಲಿ ವೆಂಟ್. ಸೊ ಹೋಗಿ ನಂದು ಏನು ಡೀಟೇಲ್ಸ್ ಇದೆ ಇಲ್ಲಿ ನಾನು ಬರೆದು ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ನಿಮ್ಮದು ಏನಾದರೂ ಡೀಟೇಲ್ಸ್ ಇತ್ತು ಅಂದರೆ ಹೇಳಿ, ಐ ವಿಲ್ ಗಿವ್ ವಾಟ್ ಎವರ್ ಇನ್ಫಾರ್ಮೇಷನ್ ಐ ಹ್ಯಾವ್ ಅಂದ್ಬಿಟ್ಟು ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟೆ ಅವ್ರಿಗೆ. ದೆನ್ ಎವ್ರಿಥಿಂಗ್ ವೆಂಟ್ ಹೇವೈ. ಆಫ್ಟರ್ ರಜತ್ ಬಂದಮೇಲೆ ಎಲ್ಲ ಮಾತಾಡಿದ್ಮೇಲೆ ಇನ್ನೊಂದು ಪ್ರಾಪರ್ಟಿ ತೊಗೊಂಡು ಬಾ ಅಂತ ಹೇಳಿದಾಗ ಅಕ್ಷಿತಾ ಹೋಗಿ ರಜತ್ ವೈಫ್ ತೊಗೊಂಡು ಬಂದು ಅದೇನೋ ಮಿಸ್ ಮ್ಯಾಚ್ ಆಯಿತು. ಅದೆಲ್ಲ ತುಂಬ ನಡೀತು. 18 secondsನಲ್ಲಿ ಐ ಡೋಂಟ್ ನೋ ವಿಚ್ ಪ್ರಾಪರ್ಟಿ ಐ ಹ್ಯಾವ್ ಯೂಸ್ಡ್. ಸೊ ನನಗೇನು ಸಿಕ್ಕಿತ್ತು ನಾನು ಅದನ್ನ ಯೂಸ್ ಮಾಡಿದೆ, ನಾನು ಹೋದೆ. ವಾಪಸ್ ರಜತ್ ಕೈಗೆ ಕೊಟ್ಬಿಟ್ಟೆ ಹೋಗಿದ್ದು ಅದನ್ನು, ಬಿಕಾಸ್ ಇಟ್ ಈಸ್ ಹಿಸ್ ಪ್ರಾಪರ್ಟಿ. ಹಾಂ, ಬಿಕಾಸ್ ಅವನಿಗೆ ಕೊಟ್ಟಿರೋವಂಥ ಪ್ರಾಪರ್ಟಿ ಅದು. ಅವನೇ ತೊಗೊಂಡು ಬಂದು ಅವ್ನು ರೀಲ್ಸ್ ಮಾಡ್ತಿದ್ದದು. ಸೆಟ್ ಪ್ರಾಪರ್ಟಿನೇ ಅದು. ಅಲ್ಲಿ ಸಾವಿರಾರು ಇರುತ್ತೆ ಮೇಡಮ್ ಸೆಟ್ ಪ್ರಾಪರ್ಟಿನಲ್ಲಿ ಆ ಥರದ್ದು. ಯು ಕ್ಯಾನ್ ಗೋ ವಿಸಿಟ್ ದ ಸೆಟ್ ಆ್ಯಂಡ್ ಸಿ. ಸಾವಿರಾರು ಪ್ರಾಪರ್ಟಿ ಇರುತ್ತೆ. ಮಚ್ಚಿರುತ್ತೆ, ಕೊಡ್ಲಿ ಇರುತ್ತೆ, ಇನ್ನೊಂದು ಮತ್ತೊಂದು ಹ್ಯಾಮರ್ಸ್ ಇರುತ್ತೆ, ಈ ಸೈನಿಕರು ಯೂಸ್ ಮಾಡೋವಂಥ ಸ್ಪಿಯರ್ಸ್ ಇದೆ. ಸೊ ದೇರ್ ಇಸ್ ಲಾಟ್ ಆಫ್ ಪ್ರಾಪರ್ಟೀಸ್. ಅದರಲ್ಲಿ ಇವ್ರು ಯಾವುದೋ ಎತ್ಕೊಂಡ್ಬಂದಿದ್ದಾರೆ, ಅದೇನೋ ಮಿಸ್ ಮ್ಯಾಚ್ ಆಗಿದೆ. ಸೊ ಆಲ್ ದಿಸ್ ನಾನ್ಸೆನ್ಸ್ ಹ್ಯಾಪೆಂಡ್. ನನ್ನ ಲೈಫ್ನಲ್ಲಿ ನಾನು ಹೇಳ್ದಾಗೆ ಜೈಲನ್ನೇ ಇದು ಪೊಲೀಸ್ ಸ್ಟೇಷನ್ನೇ ನೋಡದೇ ಇರೋನು ಡೈರೆಕ್ಟ್ ಜೈಲಿಗೆ ಹೋಗೋವಾಗಾಯಿತು. ದ್ಯಾಟ್ ವಾಸ್ ಲೈಕ್ ತುಂಬ ಡಿಸಪಾಯಿಂಟಿಂಗ್ ಆ್ಯಂಡ್ ತುಂಬ ಡಿಪ್ರೆಸಿಂಗ್ ಆಗಿತ್ತು ಅದು, ದೋಸ್ 4-5 days. ಆ್ಯಂಡ್ ಆಲ್ ಆಫ್ ಅ ಸಡನ್ ನಾನು ಮೀಡಿಯಾ ನೋಡ್ತಾ ಇದ್ದೀನಿ. ಇಟ್ ಈಸ್ ಲೈಕ್ ಯಾವ ಚಾನಲ್ ಹಾಕಿದ್ರೂ ಅದೇ ನ್ಯೂಸು, ಎಲ್ಲಿ ಹೋದ್ರೂ ಅದೇ ನ್ಯೂಸು. ಐ ನೆವರ್ ನ್ಯೂ ಈ ಥರ ಒಂದು ಇನ್ಸಿಡೆಂಟ್ ಆಗುತ್ತೆ ಅಂತ. ಬಟ್ ಮೈ ಬ್ಯಾಡ್ ಲಕ್. ನಾನು ಸೈಲೆಂಟಾಗಿ ಊಟಕ್ಕೆ ಹೋಗಿದ್ರೆ ಆಗೋಗ್ಬಿಟ್ಟಿರೋದು. ಬಟ್ ದೆನ್ ಐ ಶುಡಂಟ್ ಹ್ಯಾವ್ ಡನ್ ದ್ಯಾಟ್. ಸೊ ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಮುಂದಕ್ಕೆ ಏನೇ ಮಾಡಿದ್ರು ಯೋಚನೆ ಮಾಡು ಅನ್ನೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ
ನಿಶ್ಚಿತ.